ಕಲಬುರಗಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಯಿತು. ಮತ್ತೆ ಫೋಟೋ ನಮಗೆ ಮುಖ್ಯವಲ್ಲ, ಕೆಲಸ ಮುಖ್ಯ. ಯಾಕಂದ್ರೆ ನನಗೆ ಇನ್ನೊಂದು ಹೆಮ್ಮೆಯ ವಿಷಯ, ಮೊದಲನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ, ರಾಜ್ಯ ಪದಾಧಿಕಾರಿಗಳಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ, ಎಲ್ಲ ತಾಲೂಕಿನ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುವ ಜೊತೆಗೆ ಮೇಡಮ್ ಅವರಿಗೆ ಮುಂಚೆದಾಗಿ, ಯಾಕಂದ್ರೆ ಮೇಡಮ್ ಅವರು ಬಿಜಾಪುರ ಜಿಲ್ಲೆಯವರು, ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ. ಯಾಕಂದ್ರೆ ನಾನು ಕೂಡ ಅದಕ್ಕಾಗಿ ಮೇಡಮ್, ಯಾಕಂದ್ರೆ ಬಹಳ ಖುಷಿ ಆಯ್ತು ನೀವು ನೋಡಿ, ಎಲ್ಲ ಹೆಣ್ಮಕ್ಳ ಸ್ಫೂರ್ತಿಯಾಗಿ ನೀವು ನಿಂತಿದ್ದೀರಿ, ಶಕ್ತಿ ನಿಮಗೆ ನಮ್ಮ ಸಂಘದ ಇಡೀ ಸಮುದಾಯದ ಪರವಾಗಿ ನಾನು ಧನ್ಯವಾದ ಸಲ್ಲಿಸುತ್ತಾ, ಇವತ್ತು ನಾವು ಬಂದಿದ್ದೀವಿ ಬಹಳಷ್ಟು. ನಾವು ಕಲಬುರಗಿ ಜಿಲ್ಲೆಯಲ್ಲಿ 25 ಜನ ಬಂದಿದ್ದೀವಿ. ನಾವು 25 ಜನ ಬಂದಿದ್ದೀವಿ. ಎಲ್ಲರೂ ನಮ್ಮ ಮಾತಿಗೆ ಮುಖ್ಯಮಂತ್ರಿಯವರಿಗೆ ನೋಡ್ತೀವಿ, ನಾವು ಟಿವಿಯಲ್ಲಿ ನೋಡ್ತಿದ್ದೀವಿ, ನಾವು ಇಲ್ಲಿ ಕೂತಿದ್ದೀವಲ್ಲ, ಅದಕ್ಕಿಂತ ಭಾಗ್ಯ ಯಾವುದಿಲ್ಲ. ಟಿವಿಯಲ್ಲಿ ನೋಡ್ತಕ್ಕಂಥ ಸ್ಥಳವನ್ನ ನಾವು ಪೂರ್ತಿ ಅನುಭವಿಸಿದ್ದೀವಲ್ಲ, ಇದು ಫೋಟೋ ಯಾಕ ನಾವು ವಿಡಿಯೋ ಮಾಡ್ಕೊಂಡು ಹೆಚ್ಚಿಗೆ ಹಾಕಿದ್ದೇವೆ. ಅದಕ್ಕಾಗಿ ಎಲ್ಲರಿಗೂ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನಾವು ಪೂರ್ವಕ ಧನ್ಯವಾದ ಹೇಳಬೇಕು. ಎಲ್ಲರೂ ನಮ್ಮ ಬೇಡಿಕೆಗಳನ್ನ, ಮೇಡಮ್ ಅವರ ಬೇಡಿಕೆಗಳನ್ನ ಸಮ್ಮತಿಸಿದ್ದಾರೆ, ಬಹಳಷ್ಟು ಖುಷಿಯಿಂದ ಸಮ್ಮತಿಸಿದ್ದಾರೆ. ಎಲ್ಲವೂ ಕೂಡ ಈಡೇರಿಸಲು ಅವರು ಭರವಸೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ದೊಡ್ಡದಾಗಿ ಬೆಳೆಯುತ್ತೆ. ನಮ್ಮ ಸಂಘಟನೆ ಇಡೀ ರಾಜ್ಯದ ಒಂದು ಮಾದರಿಯಾದಂತಹ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮೇಡಮ್. ಇನ್ನೊಂದು ನಾನು ಕಾಂತಾ ಮೇಡಮ್ ಅವರಿಗೆ ತಿಳಿಸಲೇಬೇಕು, ನಾವು ನಮ್ಮ ಸಂಘದ ಬಗ್ಗೆ ಹೋಲಿಕೆಯನ್ನು ಮಾಡ್ಕೊಂಡಿಲ್ಲ ಮೇಡಮ್. ನಮ್ಮ ರಾಜ್ಯಾಧ್ಯಕ್ಷರನ್ನು ಹೊಳ್ತಾ ಇಲ್ಲ, ಆದ್ರೆ ಅವರ ನಡೆ ನುಡಿ ಎರಡು ಒಂದೇ. ಯಾಕಂದ್ರೆ ಕೆಲವೊಬ್ಬರು ನುಡಿತಾರೆ, ನಡೆಯಲ್ಲ, ಆದ್ರೆ ಇವರು ನುಡಿದಾಗಿ ನಡೀತಾರೆ. ಇದು ಎರಡೂ ಅವರಲ್ಲಿ ಸಮ್ಮಿಲನ ಆಗಿದೆ. ಅದೇ ರೀತಿ ನಮ್ಮ ಸಂಘಟನೆ ಕೂಡ ನಡೆದಿದೆ. ನಮ್ಮ ಕಲಬುರಗಿಯಲ್ಲೂ ಕೂಡ ನಾವು ಸುಮಾರು 3,000 ಜನರು ಕೂಡಿಸಿ ನಾವು ಸಮ್ಮೇಳನ ಮಾಡಿದ್ವಿ ಮೇಡಮ್. ನಾವು ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ವಿ. ದೊಡ್ಡ ಪ್ರಮಾಣದಲ್ಲಿ ಅದ್ದೂರಿಯಾದಂತ ಸಮ್ಮೇಳನ ಆಯಿತು. ಅದಕ್ಕಾಗಿ ಅದೇ ರೀತಿ ಎಲ್ಲ ಜಿಲ್ಲೆಗಳು ಕೂಡ ಮಾಡಿದ್ದಾರೆ. ಎಲ್ಲರೂ ಇವತ್ತು ಇದರ ನಮ್ಮ ಅಧ್ಯಕ್ಷರು ಕೂಡ ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲರೂ ಕೂಡಿ